ನಂದು ನಿಮ್ಗೆ ಫೇಸ್ ಮಾಡ್ತಾ ಇದ್ರಿ ಅಲ್ಲ, ಯಾವ ತರ ಅನ್ನಿಸ್ತಾ ಇದೆ, ಹೆಂಗ್ ಅನ್ನಿಸ್ತಾ ಇದೆ ಕುಟುಂಬ ಫೇಸ್ ಮಾಡೋದು ಸಾಧನೆ ಆದ್ಮೇಲೆ? ಸಾಧನೆ ಆದ್ಮೇಲೆ ನಿಮ್ಗೆ ಒಂದು ಏನಾಗುತ್ತೆ ಅಂತ ಒಂಥರ ಚೈತನ್ಯ ಬರುತ್ತೆ ನಮ್ಗೆ. ಸುಸ್ತು ಅನ್ನೋದು ಒಂಥರ ಅಂದ್ರೆ ಗುರುಗಳೇ, ನಮ್ ಕರ್ಮ ಏನಿದೆ, ನಾವ್ ಯಾಕೆ ಹುಟ್ಟಿದೀವಿ, ನಮ್ ಮನೆಯವ್ರನ್ನ ಹೆಂಗ್ ನೋಡ್ಕೋಬೇಕು ಅದೆಲ್ಲ ಅರ್ಥ ಆಗುತ್ತೆ ಗುರುಗಳೇ. ಅದ್ ಅರ್ಥ ಆದ್ಮೇಲೆ ನಾವು ಯಾರೋ ಒಬ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಬೈಬೇಕು ಅಂತ ಅನ್ಸೋದಿಲ್ಲ ನಮ್ಗೆ. ಅವ್ರು ಏನ್ ನೀನ್ ಬಿಡಪ್ಪ ಹೋಗ್ಲಿ, ಅವನ ಗುಣನ ಹಂಗೆ. ಅದೇ ಯಾಕಂದ್ರೆ ಮೈಂಡ್ ಹೆಂಗಾಗ್ಬಿಟ್ಟಿರುತ್ತೆ ನಮ್ಗೆ ಅಂದ್ರೆ ತುಂಬಾ ಸಮಾಧಾನ ಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ. ಇವಾಗ ಯಾರು ಏನೇ ಅಂತಂದ್ರು ನಮ್ಗೆ ಕೋಪ ಏನು ಬರೋದಿಲ್ಲ. ಇವ್ನ್ ಏನಕ್ ಮಾಡ್ದ ಈ ತರ ಅನ್ಸುತ್ತೆ. ಫಸ್ಟ್ ಮುಂಚೆ ಏನೇ ಅಂದ್ಬಿಟ್ರೆ ಏನೋ ನನ್ಗೆ ಅನ್ಬಿಟ್ಟ ಅಂತ ಕೋಪ ಬಂದ್ಬಿಡೋದು. ನಾನು ಅನ್ನೋದಿತ್ತು. ಈಗ ನಾನು ಅನ್ನೋದೇನು ಇರಲ್ಲ, ಹೋಗ್ಬಿಟ್ಟಿರುತ್ತೆ. ಏನಕ್ಕಂತ ಅಂತ ಯೋಚನೆ ಬರುತ್ತೆ. ಈ ಓಲೆ ಇವ್ನೇನೋ ಅಂದ್ಬಿಡು, ಓಲಿ ಬಿಡು, ಅವ್ನಿಗೇನೋ ಗೊತ್ತಿಲ್ದಾರ ಅಂತವನೇ ಅಂತ ಅನ್ಸುತ್ತೆ ಈಗ. ಅವನಿಗೆ ಅರ್ಥ ಮಾಡ್ಕೊಳ ಒಂದು ಜ್ಞಾನ ಇಲ್ಲ, ಆ ಮಟ್ಟದ ಜ್ಞಾನ ಅವನಿಗಿಲ್ಲ ಅಂತಂದು ಕ್ಷಮಾ ಗುಣ ಬಂದ್ಬಿಡುತ್ತೆ. ಹೌದು.